हेलो गाइस, वेलकम बैक टू आवर चैनल दीपूज रिएक्शन। हम आपके सामने लेकर आ गए हैं एक और नया एपिक रिएक्शन वीडियो। और आज जो वीडियो हम आपके सामने लेकर आए हैं उसका नाम है मार्क पार्ट 2। और अगर हम लोग पार्ट 1 के रीकैप की बात करें तो पार्ट 1 में यहाँ पर यही दिखाया गया था कि केशव सुदीप सर की बहुत ही ज्यादा एपिक एंट्री हो चुकी थी और वो एंट्री देख के हमें बहुत ज्यादा मजा आ गया। और क्या आप लोग को भी उतना ही मजा आया? आप हमें कमेंट सेक्शन में जरूर बता सकते हो। यस, तो चलिए देखते हैं और आगे की कहानी को जानते हैं। सो लेट्स गेट स्टार्टेड विदाउट एनी डिले। ಮೇಡಮ್ ದುರ್ಗಾ ಅವರು ಐಸಿಯು में एडमिट हो। ದುರ್ಗಮ್ಮ ಅವ್ರು ಗಿಫ್ಟ್ ಕೊಡ್ಸೋದಕ್ಕಂತ ಕರ್ಕೊಂಡು ಹೋಗಿ ಸರ್, ಅವಾಗ ಹಿಂಗೆಲ್ಲ ಆಗಿ ಯಾರೋ ಅಮ್ಮಂಗ್ ಚಾಕು ಚುಚ್ಬಿಟ್ಟು ಅರ್ಚನನ್ನು ಎತ್ಕೊಂಡು ಹೋಗ್ಬಿಡಿ. ಅರ್ಚನಾ ಕೆಲಸ ಮಾಡೋಳು ನಾನು, ಸ್ವಂತ ತಂಗಿ ತರ ನೋಡ್ಕೊಂಡಿದ್ದೀರಾ. ದಯವಿಟ್ಟು ನನ್ನ ಮಗಳನ್ನ ಕಾಪಾಡಿ ಅಣ್ಣ. ಅಣ್ಣ, ನಿಮ್ ಮನೇಲಿ ಆಡ್ ಬೆಳ್ದಿದ್ ಮಗು ಅದು. ನಂಗೆ ಯಾಕೋ ಭಯ ಆಗ್ತಾ ಇದೆ ಅಣ್ಣ. ಏನಾಯ್ತು ಅಂತ ಹೇಳ್ತೀರಾ? ಸರ್, ಅರ್ಚನೆ ಬರ್ಟೆಗೆ ಹೋಗಿದ್ದ ಅಮ್ಮ ಗಿಫ್ಟ್ ಕೊಡ್ಸೋಕ್ಕಿಂತ ಕಬೀರ್ ಮಾರ್ಕೆಟ್ ಹೋಗಿದ್ದಾರೆ. ಕಿಡ್ನಾಪರ್ ಸ್ಟಾಪ್ ಮಾಡಿ ಮಗು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾನು ಎಲ್ಲ ಸ್ಟೇಷನ್ ವಿಚಾರಿಸಿದೆ, ಅರ್ಚನೆ ಒಬ್ಳೆ ಕಿಡ್ನಾಪ್ ಆಗಿಲ್ಲ. ತುಂಬಾ ಮಕ್ಕಳು ಕಿಡ್ನಾಪರ್ ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಸರ್. ಕೋಇನ್ಸಿಡೆನ್ಸ್ ಏನಂದ್ರೆ ಅಟ್ ಎ ಟೈಮ್ ಎಲ್ಲ ಮಕ್ಕಳು ಕಿಡ್ನಾಪ್ ಆಗಿದ್ದಾರೆ. ವಿಡಿಯೋ ನೋಡಿ ಸರ್. ರಾಜ್ಯದಲ್ಲಿನ 18 ಮಕ್ಕಳ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪಹರಣಕ್ಕೆ ಒಳಪಟ್ಟ ಮಕ್ಕಳ ಪೋಷಕರು ಪೊಲೀಸ್ ಠಾಣೆ ಮುಂಭಾಗ ಪ್ರತಿಭಟನೆ ಮಾಡಿದ್ದಾರೆ. ದಯವಿಟ್ಟು ಗಲಾಟೆ ಮಾಡಬೇಡಿ, ಅರ್ಥ ಮಾಡ್ಕೊಳ್ಳಿ. ನಾವು ಮಕ್ಕಳು ಮಾತಾಡ್ತಾರೆ. होश आ गया। ಅಜ್ಜಿ, ನೀನೇ ಹೇಳಿದ್ಯಾ ಮಕ್ಕಳನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ, ಹುಡುಕಿದ್ರೆ ಸಿಕ್ಕದು ಬರೀ ಡೆಡ್ ಬಾಡಿ. ಓ ಶಿಟ್, ನನ್ಗೆ ಯಾಕೋ ಭಯ ಆಗ್ತಾ ಇದೆ ಮಗನೇ. ನಾವು ಎತ್ತಾಡ್ಸಿದ ಮಗು ಅದು. ಅರ್ಚನೆಗೆ ಏನು ಆಗ್ತಿದ್ದಾಗೆ ಕರ್ಕೊಂಡ್ ಬರೋದು ನನ್ನ ಜವಾಬ್ದಾರಿ. ನೈಸ್ ನೈಸ್. ತಲೆ ಕೆಡ್ಸ್ಕೊಬೇಡಿ, ಮಗುಗೆ ಏನು ಆಗಕ್ ಬಿಡ. ಸಾರಿ ಸರ್, ಲೇಟ್ ಆಯಿತು ಟ್ರಾಫಿಕ್ಕು. ಅಮ್ಮ ಹೇಗಿದ್ರು ಸರ್? ಶೀಸ್ ಓಕೆ. ಕಬೀರ್ मार्केट वहीं पर ही हुआ था ना किडनैपिंग। गुड इवनिंग सर. ನಮಸ್ಕಾರ ಸರ್. ಹಾಯ್ ಸರ್. ಗುಡ್ ಈವ್ನಿಂಗ್ ಸರ್. ಅಶೋಕ್ ನಗರ್ ಲಿಮಿಟ್ಸ್ ಅಲ್ಲಿ 5 ಮಕ್ಕಳು, ಜೆಕೆ ನಗರ್ ಓ ಲಿಮಿಟ್ಸ್ ಅಲ್ಲಿ 5 7 6 ನಗರದಲ್ಲಿ 6, ಟೋಟಲ್ 15 ಮಕ್ಕಳು ಸರ್. ಸರ್, ಹಾಗೆ 4-5 ವರ್ಷದಿಂದ ವೆಸ್ಟ್ ಕೋಸ್ಟಲ್ ಏರಿಯಾದಲ್ಲಿ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಟೆರರಿಸ್ಟ್ ಕ್ಯಾಂಪ್ಗೆ ಸಪ್ಲೈ ಮಾಡ್ತಾ ಇದ್ದ ಟೀಮ್ ಭದ್ರಾ ಅಂಡ್ ಸ್ಟೀಫನ್. ಭದ್ರಾ ಆದ್ರೆ ಈಗ ಅವರು ಅದನ್ನೆಲ್ಲ ಬಿಟ್ಬಿಟ್ಟು ಡ್ರಗ್ ದಂಧೆಗೆ ಇಳಿದ್ಬಿಟ್ಟಿದ್ದಾರೆ. ಹೌದು ಸರ್, 4-5 ವರ್ಷದಿಂದ ಯಾವ ಕಿಡ್ನಾಪ್ ಕೇಸಲ್ಲೂ ಭದ್ರಾ ಮತ್ತೆ ಸ್ಟೀಫನ್ ರಾಜ್ ಬಂದಿಲ್ಲ. ಕಿಡ್ನಾಪ್ ಯಾರೇ ಮಾಡಿರಲಿ, ನಾವು 5-6 ಗಂಟೆಲಿ ಕಂಡುಹಿಡಬೇಕು. ಇಲ್ಲಾಂದ್ರೆ ಈ ಏರಿಯಾನೇ ಬಿಟ್ಟು ಅಷ್ಟೇ ಯಾಕೆ, ಈ ದೇಶನೇ ಬಿಟ್ಟು ಮಕ್ಕಳು सही बात है। ನೀವು 5 ಜನ ಲಿಮಿಟ್ಸ್ ನ ಹೇಗೆ ಡಿವೈಡ್ ಮಾಡ್ಕೋತೀರಾ ಗೊತ್ತಿಲ್ಲ. ಡಿವೈಡ್ ಮಾಡ್ಕೊಂಡು ಎಲ್ಲ ಸ್ಟೇಷನ್ಗಳಿಗೆ ಹೋಗಿ, ಕಿಡ್ನಾಪ್ ಆಗಿರೋ ಎಲ್ಲ ಸ್ಪಾಟ್ಗಳಿಗೆ ಹೋಗಿ, सही बात है। ಏನ್ ಡೇಟಾ ಸಿಗುತ್ತೋ ಕಲೆಕ್ಟ್ ಮಾಡಿ, ಸಿಸಿಟಿವಿ ಫುಟೇಜಸ್ ಕಲೆಕ್ಟ್ ಮಾಡಿ 1 hour ನಂಗೆ ಸಿಗಿ. ಏನು ಓಕೆ ಸರ್. ಆಮೇಲೆ ಸಸ್ಪೆನ್ಷನ್ ಅಲ್ಲಿ ಇದ್ದೀರಾ ಅಂತ ಸಂಕೋಚ ಭಯ ಯಾರಿಗೂ ಬೇಡ. ಹೇಗಿರುತ್ತೆ ಸರ್, ಜೊತೆಗೆ ನೀವಿದಿರಲ್ಲ. इतना कॉन्फिडेंस है सबको। यस, सबको। XCM ಇವಾಗ ಯಾಕೆ ಸರ್ ಕಾಲ್ ಮಾಡ್ತಿದ್ರೆ? ಸರ್, ಅಜಯ್ ಸರ್, ಸಾಹೇಬರು ನಿಮ್ಮ ಹತ್ರ ಮಾತಾಡಬೇಕು ಅಂತಿದ್ದಾರೆ. ओह XCM उनसे बात करना चाहते हैं। ಅಜಯ್, ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಒಬ್ಬರೇ ಇದ್ರಲ್ವಾ? ಹೇಳಿ ಸರ್. ಸರ್, XCM ಮಾರ್ಕಿಗೆ ಫೋನ್ ಮಾಡಿದ್ದಾರೆ. ಕಡಕಿದ್ರೆ ನೀವು ಸಿಎಂ ಆಗಕ್ಕಾಗಲ್ಲ ಸರ್. ಏನ್ ಮಾಡ್ತಾರೋ ಯೋಚನೆ ಮಾಡಿ. इधर पे भी उधर पे भी खबर। ಸಸ್ಪೆನ್ಷನ್ ಅಲ್ಲಿ ಇರೋದಕ್ಕೂ ನಾನು ಅಧಿಕಾರ ಕಳ್ಕೊಂಡು ಅಪೋಸಿಷನ್ ಅಲ್ಲಿ ಇರೋದಕ್ಕೂ ಕಾರಣ ಆಗಿರೋ ಆದಿಕೇಶವ ಈಗ ನಮ್ಮ ಹತ್ರ ತಗಲ್ ಹಾಕೊಂಡಿದ್ದಾನೆ. ಸಿಎಂ ಜೀವಂತವಾಗಿದ್ದಾರೆ ಅಂದ್ಕೊಂಡು ಟ್ರೀಟ್ಮೆಂಟ್ ಮಾಡ್ತಾ ಇರಿ. ಈ ನ್ಯೂಸ್ ಹೊರಗೆ ಹೋದ್ರೆ ನೀವು ಇರಲ್ಲ, ಈ ಹಾಸ್ಪಿಟಲ್.
ಇರಿ ನೋಡಿ, ಸಿಎಂ ಅವರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ, ICU ನಲ್ಲಿದ್ದಾರೆ, ಕಂಡೀಷನ್ ಇಷ್ಟ. 6 ದಿವಸದಿಂದ ಇದೇ ಹೇಳ್ತಾ ಇದ್ದೀರಲ್ರಿ. न्यूज लीक नहीं कर सकते ना। इतने दिनों से वही न्यूज़ चल। हाँ अच्छा, इन्होंने रिकॉर्ड कर लिए क्या वो सब? हाँ ಪ್ಲೀಸ್ ಸೈನ್ ಮಾಡಮ್ಮ. ಇಲ್ಲ, ನಮ್ಮ ಅಪ್ಪನ ಜೊತೆ ಸೇರಿ ಪಕ್ಷ ಕಟ್ಟಿದ್ದು ಮಂಜುನಾಥ್ ಅವರೇ ನೆಕ್ಸ್ಟ್ CM. ನಾನು ಸೈನ್ ಮಾಡಲ್ಲ. अरे ತಡ್ಡಿ, ನಿಮ್ಮಪ್ಪ ಕಟ್ಟಿರೋ ಪಾರ್ಟಿನ ಯಾವನ್ ಕೈನಲ್ಲೋ ಕೊಟ್ಟು ನನ್ನ ಮಗ ಅವನ ಅಂಟು ತೊಳ್ಕೊಂಡಿರ್ಬೇಕಾ? ಸೈನ್ ಮಾಡು. ನಮ್ಮ ರಾಜ್ಯಕ್ಕೆ ತೊಂದರೆ ಇದೆ. क्या इन्होंने किया कुछ? हाँ, तभी मालूम पड़ेगा। देखो रिकॉर्डिंग साइन Yes, नहीं दे रहे होगे yes. तो मार दिए। See. ये देखो ओ इंजेक्शन क्या लगा दिए। इंजेक्ट कर रहे? अब वो नहीं साइन बचेंगे। कर दिया। ಇದೇ ತಾನೇ ನಿನ್ನ ಸಿಗ್ನೇಚರು. ಕೊನೆದಾಗ ಒಂದ್ಸಲ ನೋಡ್ಕೊಂಡ್ಬಿಡು. ಇದೆ ಆದಿಕೇಶವ CM ಆಗ್ತಿರೋ ಸ್ಟೋರಿ. ओ ओ स्विच ऑफ। ओ ಕಾಫಿ ಮಾಡ್ಕೊಡು. CM ಹೇಗಿದ್ದಾರೆ? ನಾನ್ ಮನೆಗೆ ಬಂದ್ರು ಗೊತ್ತಾಗ್ದೇ ಇರೋಂಗ್ ನಿನ್ ಮಗ ಅಲ್ಲಿ ಆಟ ಆಡ್ತಾ ಇದ್ದಾನೆ. ಈಗ ಮಗನ್ ಬೆಳೆಸೋದು. अरे वो बात चेंज कर दिया। देखो ಪ್ರಶ್ನೆ ಮಾಡಿದ್ರೆ ಮೊದಲು ಕಾಫಿ ಮಾಡ್ಕೊಡು. ಯಾವಾಗ ನೋಡಿದ್ರು ಮೊಬೈಲು. ಹೋಗು ಹೋಮ್ವರ್ಕ್ ಮಾಡ್ಕೋ. ಅಪ್ಪನ ಮೇಲೆ ಕೋಪ ನನ್ನ ಮೇಲೆ ತೋರಿಸ್ತೀಯಾ? ಸರ್, CM ಸತ್ತು 3 ಅವರ್ಸ್ ಆಯ್ತು ಸರ್. ओ ನ್ಯೂಸ್ ಆಚೆನೆ ಬಂದಿಲ್ಲ. ಈಗ ಹೊರಗೆ ಬರಲ್ಲ, ಯಾಕಂದ್ರೆ ಡೆತ್ ನಾರ್ಮಲ್. ಆದಿಕೇಶವ. आदिकेशव। ಏನಿದೆ ಪ್ರೂಫ್? ಸರ್, ಎಲ್ಲ ಮೊಬೈಲಲ್ಲಿ ಸೀಕ್ರೆಟ್ ಆಗಿ ರೆಕಾರ್ಡ್ ಮಾಡಿದ್ದೀನಿ. ओ शिट। ಇಮಿಡಿಯೇಟ್ ಆಗಿ ಸೆಂಡ್ ಮಾಡು. ನೋನು ನೇರವಾಗಿ ಬಂದು ಭೇಟಿ ಆಗ್ತೀನಿ ಸರ್. ओ ओ ಡಾಕ್ಟರ್ ಬಂದಿಲ್ಲ, ಫೋನ್ ಸ್ವಿಚ್ ಆಫ್ ಆಗಿದೆ, ಮನೆ ಬೀಗ ಹಾಕಿದೆ. ಹೌದು. अच्छा, खबरें पहुंच रही है ना हाँ। ऑलरेडी। ನಿಮ್ಮಲ್ಲಿ ಅವನ ಕಚಡ ನನ್ನ ಮಗ ಆದಿಕೇಶವನಿಗೆ ಹಾಕೊಟ್ಟಿದ್ದಾನೆ, ಬೇರೆ हाँ ಆ ವಿಡಿಯೋ ಹೊರಗೆ ಬಂದ್ರೆ ಅವ್ನು CM ಆಗಕ್ಕಾಗಲ್ಲ. ನನಗೆ ಆ ವಿಡಿಯೋ ಬೇಕು. 1 ನಿಮಿಷ ಗಾಡಿ ಸೈಡಿಗಂತೆ. ಅದೇನಂದ್ರೆ ನಿಮ್ಮ ಈ ರಾಜಕೀಯದ ಆಟದಲ್ಲಿ ನಾನಿಲ್ಲ ಮಂತ್ರಿಗಳೇ. ಪಗಡೆ ಆಟದಿಂದ ಹೊರಗಿಡಿ ನಾನು. ನೀವು ಅಡ್ರೆಸ್ ಕಳ್ಸ್ಕೊಡಿ, ರಂಗನ್ ಕಳ್ಸ್ಕೊಡ್ತೀನಿ ನಾನು. ಕೇಳಿಸ್ಕೊಂಡಿಯಲ್ಲ? ಆ ಏರಿಯಾ ಕಡೆ ಹೊರಡು ನೀನು. ಅಡ್ರೆಸ್ ಬರ್ತಿದ್ದಾಗ ಕಳಿಸ್ತೀನಿ. ಸರಿ ಸರ್. ಡೀಟೇಲ್ಸ್ ತಿಳ್ಕೊಂಡು ಮಾರ್ಕೆಟಿಂಗ್. ಇಂಥ ಟೈಮಲ್ಲಿ ಮಾರ್ಕ್ನ ಟಚ್ ಮಾಡೋದು ಮ್ಯಾಕ್ಸಿಮಮ್ ರಿಸ್ಕ್ ತಗೊಂಡಂಗೆ. ಆಲ್ರೆಡಿ CM ವೀರೇಂದ್ರ ಸಿಂಹ ಮಾರ್ಕ್ನ ಇನ್ವಾಲ್ವ್ ಮಾಡಾಗಿದೆ. ಇನ್ನಾನಿಂದ ಟಚ್ ಮಾಡಿ सही बात है। ಅವನ್ನ ಅವ್ನ ಟೀಮ್ನ ಸಸ್ಪೆಂಡ್ ಮಾಡಿದ್ದೆ. ಆ ವಿಡಿಯೋ ಎವಿಡೆನ್ಸ್ ಅವ್ನ ಕೈಗೆ ಸಿಕ್ಕರೆ ಅದೇ ತಾನೇ ಮ್ಯಾಕ್ಸಿಮಮ್ ರಿಸ್ಕ್. ಪೊಲೀಸ್ನವ್ರಿಗೆ ಹೇಳಿ ಅವ್ನು ಓದ್ ಒಳಗಾಕ್ಸು. ಅದನ್ನ ಬಿಟ್ಟು ಬೇರೆ ಏನೂ ಮಾಡಕ್ ಹೋಗ್ಬೇಡ. ನಿನ್ನ ಹತ್ರ ಅಡ್ವೈಸ್ ಕೇಳಿದ? ಈ ರಾಜಕೀಯ ಎಲ್ಲ ಗೊತ್ತಾಗಲ್ಲ ನಿಂಗೆ, ಬಾಯ್ ಮುಚ್ಚು. ओ ಅರೆಸ್ಟ್ ಮಾಡಿದ ತಕ್ಷಣ ಇದೆಲ್ಲ ಮುಗಿಯಲ್ಲ, ಅವನ್ನೇ ಮುಗಿಸ್ಬೇಕು. ओ सीधा ये देखो। ಹಲವಾರು ಯುದ್ಧ ಮಾಡಿ ಪಳಗಿರೋ ವೀರನಿಗೆ ಯುದ್ಧದ ಸಾಧ್ಯತೆ, ಘೋಷಣೆ, ರಕ್ತದ ವಾಸನೆ, ದೇಹ ಕತ್ತರಿಸುವ ಶಬ್ದಗಳು ಮೊದಲೇ ಕಿವಿಗೆ ಕೇಳಿಸುತ್ತೆ. ಶಕುನಗಳು, ಸನ್ನಿವೇಶಗಳು ಕಣ್ಮುಂದೆ ಕಾಣಿಸುತ್ತೆ. ओके। इतनी सारी गाड़ियां आ रही है। हाँ, इसके लिए वो जा नहीं रहे। हाँ ಆದರೆ ಇಂಥ ಹಲವಾರು ಯುದ್ಧಗಳನ್ನು ಮಾಡಿ ಶತ್ರುಗಳ ಸಮಾಧಿ ಕಟ್ಟಿರುವ ವೀರನ ಕಿವಿಗೆ ಇದ್ಯಾವುದು ಕೇಳಿಸೋದು ಇಲ್ಲ, ಕಾಣಿಸೋದು ಇಲ್ಲ. ಯಾಕಂದ್ರೆ ಆ ವೀರ ಯುದ್ಧಕ್ಕೆ ಮುಂಚೆನೆ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಂಡಿರ್ತಾನೆ. आगे सब गाड़ियां। वो साइड। हाँ घेर लिया मतलब। हाँ ओहो। अभी भी एटीट्यूड से खड़े हैं, एपिक।
ಎಕ್ಸ್ ಸಿ ಎಂ ನಿನಗೆ ಕಾಲ್ ಮಾಡಿದ್ದು ಗೊತ್ತು. ನೀನ್ ನನ್ನ ಆಪೋಸಿಟ್ ಆಗಿ ರಣರಂಗ ಕೇಳಿದಿರೋದು ಗೊತ್ತು. ನಾಳೆ ಬೆಳಿಗ್ಗೆ ನಾನು ಏನಾಗಿರ್ತೀನಿ ಅಂತ ಗೊತ್ತೇನೋ? ಸಿಎಂ ಆದಿಕೇಶವ್. ನಿನ್ ಜೀವ ಸಹಿತ ಹುತ್ತಾಕ್ತೀನಿ. ಹುಷಾರ್ ದೇವರಾಜ್. ओ ओ फोन, अरे साथ में उनको भी वाह, नाइस। वो फोन भी साथ साथ में चल रहा है। वाह, एपिक। ಇದುವರೆಗೂ ಒಂದ್ ಲೆಕ್ಕ, ಈಗಿಂದ ಒಂದ್ ಲೆಕ್ಕ. ನಿನ್ನನ್ನ ಗುರಿ ಇಟ್ಕೊಂಡು ನಾನೇನು ಯುದ್ಧ ಶುರು ಮಾಡಿಲ್ಲ. ಶುರು ಮಾಡಿರೋ ಯುದ್ಧದಲ್ಲಿ ನೀನಾಗೆ ಬಂದು ತಗ್ಲಾಕೊಂಡಿದ್ದೆ. ಬಾ. ओ नाइस। देख कैमरे के ऊपर से ಈಗ ಹೇಳ್ತೀನಿ ಕೇಳಲೇ. 7 ಬೆಟ್ಟ 7 ಸಮುದ್ರ 7 ಗ್ರಹಗಳನ್ನ ದಾಟಿ ಎಲ್ಲೇ ನಿಂದಿ ಕಿತ್ತೋಗಿರೋ ಜೀವ ಬಚ್ಚಿಟ್ಟಿದ್ರು 7 ಜನ್ಮದಲ್ಲೂ ಹುಟ್ಟಕ್ಕಾಗ್ದಿದ್ದಂಗೆ ಹುಡ್ಕೊಂಬಂದ್ उधर मार रहे, वो उधर हिल रहे। वाह, ओहो, एपिक। लुक देखो उनका, कितना एग्रेसिव दिखाया हुआ है। यस। ओ ओ ओ बहुत जबरदस्त। Oh. Oh. Nice, nice. क्या ऑलमोस्ट ऑल मैन गए ना, Yeah. थोड़े बहुत नहीं खड़े है ना, पीछे। छोड़ दिया। दिए। भाग हमारे गए। बस की बात तो नहीं है। अरे ವಿಡಿಯೋ ಎಲ್ಲೇ? ओके। ओह अरे 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 ಏನೋ ಕಿಲಾಡಿನ ನೀನು? ನಾಳೆ ಸಿಎಂ ಆಗ್ತಿರೋ ಆದಿಕೇಶ್ವರನ ಎದುರು ಹಾಕೋ ಸ್ಪೀಡ್ ಅದನ್ಗೆ. वो इनके पास आने से पहले गए थे। ಎಲ್ಲೋ ವಿಡಿಯೋ ಸಿಎಂ ಗೆ ನಾನು ಕಳಿಸ್ತೇನೋ? ಇಲ್ಲ 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 ಮೊಬೈಲ್ ಇದೆ ಚಾರ್ಜಿಂಗ್ ಹಾಕಿದ್ದೀನಿ ಚಾರ್ಜಿಂಗ್ फोन करे बच्चे के पास। हाँ, गेम खेलते खेलते डाउन हो गया। ಎಲ್ಲ ಮೊಬೈಲು ಇಲ್ಲ ಹಾಕಿದ್ನಲ್ಲ ಚಾರ್ಜಿಗೆ ಎಲ್ಲ ಇದೆಯಾ बच्चे को क्यों बोल रहे? ಎಲ್ಲೋ ಇದೆಯಾ कहाँ गया बच्चा? ಎಲ್ಲೋ ನಿನ್ ಮಗ? ಇಲ್ಲ ಸರ್ बच्चा कहाँ गया? ಏನಾಯ್ತು? ಡಾಕ್ಟರ್ನು ವಿಡಿಯೋನ ಎಕ್ಸಿಎಂ ಕಳ್ಸಿಲ್ಲ, ಆದ್ರೆ ವಿಡಿಯೋ ಇರೋ ಮೊಬೈಲ್ ಅವ್ನ ಮಗನ ಹತ್ರ ಇದೆ. ಈಗ ಅವನು ಮಿಸ್ ಆಗಿದ್ದಾನೆ. ಅವನ ಮಗನ ಹುಡ್ಕಕ್ಕೆ ಪೊಲೀಸ್ ಕಳಿಸ್ತೀನಿ. ನೀನ್ ಮಾರ್ಕ್ನ ಮುಗಿಸು, ಲೊಕೇಶನ್ अच्छा, फिर वो यहाँ पर आ गए। ಮಗು ನಮ್ ಕೈ ಸಿಗ್ಲಿಲ್ಲ. अच्छा ಮೊಬೈಲ್ ಈಗ ಸ್ವಿಚ್ ಆಫ್ ಆಗಿದೆ. ऑब्वियसली ಅವ್ರನ್ನ चार्ज ಹುಡ್ಕೋದಕ್ಕೆ ಅದೇ ಪೊಲೀಸ್ ಅವ್ರನ್ನ ಕಳ್ಸಿದ್ದಾನೆ. ಆ ಡಾಕ್ಟರ್ ಇಲ್ಲಿ ಆದಿ ಹತ್ರ छोड़ दिए, ओह इन्फॉर्मेशन मिल गई, छोड़ दिए। ಸಿಎಂ ತೀರೋಗಿದ್ರು ಅನೌನ್ಸ್ ಮಾಡದೆ ಯಾಕೆ ಮುಂಚಿಟ್ಟಿದ್ದೀರಾ? ನೆಕ್ಸ್ಟ್ ಸಿಎಂ ಯಾರು ಅಂತ ನಮಗೆ ಗೊತ್ತಾಗಬೇಕು. ಶಾಸಕರ ಅಭಿಪ್ರಾಯ ಕೇಳೋಣ. ಹೌದು, ಹಾಗಾದ್ರೆ ನೆಕ್ಸ್ಟ್ ಸಿಎಂ ಯಾರು? ಏನ್ ಪ್ರಶ್ನೆ ರೀ? ನಮ್ ಸೀನಿಯರ್ ಮಂಜುನಾಥ್ ಇಲ್ವಾ? ನಮ್ ತಾತ ಕಟ್ಟಿರೋ ಪಕ್ಷದಲ್ಲಿ ಮಂಜುನಾಥ್ ಸಿಎಂ ಆದ್ರೆ ನಾನೇನು ಅವ್ನು ಬೆರಳು ಇಲ್ಲ ಬೇರೆ ಏನಾದ್ರೂ ಚೀಪ್ಲ? ಹಿರೇ ಪಾಟೀಲ್ ಹುಟ್ಟಾಗಿಂದ ಬೆಳೆದಿರೋನು ನಾನು. ಇಲ್ಲ ಅದೇ ಪಾರ್ಟಿನಲ್ಲಿ ನಿನಗಿಂತ ಸೀನಿಯರ್ಸ್ ಇದ್ದಾರೆ, ಪ್ರಾಬ್ಲಮ್ ಆಗುತ್ತೆ. ನಾನೇ ಸಿಎಂ ಆಗ್ಬೇಕು ಅಂತ ಮೈ ಮಾಮ್ ಲೋಕನಾಯಕಿ ಹ್ಯಾಸ್ ಸೈನ್ ದಿಸ್ ಪೇಪರ್ ಅಂಡ್ ಗಿವನ್ ಇಟ್ ಟು ಮೀ. वो पेपर दिखा रहे, ओह साइन ले लिए थे ना। ಯಾರಿಗೆ ಎಷ್ಟು ದುಡ್ಡು ಬೇಕೋ ಕೇಳಿ ಕೊಡ್ತೀನಿ.
ಯಾರಿಗೆ ಯಾವ ಪೋರ್ಟ್ಫೋಲಿಯೋ ಬೇಕೋ ತಗೊಳ್ಳಿ, ಆದ್ರೆ ನಾನೇ ಸಿಎಂ ಆಗಬೇಕು. ಮೆಜಾರಿಟಿಗೆ ನಾಳೆ ಎಲ್ಲ MLAಗಳು ಮಿನಿಸ್ಟರ್ಗಳು ಸೈನ್ ಮಾಡಬೇಕು. ಯಾವನಾಗಲ್ಲ ಅಂತನೋ ಅವನ್ समाधि कटबिಡ್ತೀನಿ. तो यहाँ पर फिर से बहुत ही बड़ा एक एपिक फाइट सीन हुआ है और एज यूजुअल वहां पर कीचक सुदीप सर तो छा गए हैं, लेकिन क्या यहाँ पर आदि केशव जो है वो सीएम बन पाएगी या नहीं, ये सवाल अभी हमारे मन में उठ रहा है, जो कि हमें अगले पार्ट में शायद से पता चल जाएगा कि कौन सीएम बन पाएगा. यस, तो आपको ये पार्ट कैसा लगा हमें कमेंट करके जरूर बताइए. तो इसी के साथ हमें वीडियो समाप्त करते हैं. अगर आपको वीडियो अच्छा लगा हो तो प्लीज डू लाइक शेयर एंड सब्सक्राइब टू आवर चैनल दीपू's रिएक्शन एंड नेवर मिस एन अपडेट. हम मिलते हैं आपको अगले वीडियो में. तब तक के लिए बाय बाय एंड स्टे ट्यून्ड.